ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಏನು ಅಂತ ನೋಡೋದಾದರೆ, ನಿಮ್ಮೆಲ್ರಿಗೂ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದೇನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನನ್ನ ವೀಡಿಯೋನ ಕೊನೆ ತನಕ ನೋಡಿ. ಯಾಕಂತಂದರೆ ಮಧ್ಯ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಅದು ನಿಮಗೆ ಅರ್ಧಂಬರ್ಧ ಅರ್ಥ ಆಗುತ್ತೆ. ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡೋದ್ರಿಂದ ಯಾವುದೇ ವಿಷಯ ಆದರೂ ಸರಿ ಪೂರ್ತಿಯಾಗಿ ನಿಮಗೆ ಅರ್ಥ ಆಗೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಇನ್ಫಾರ್ಮೇಷನ್ ತಿಳಿದಂಗೆ ಆಗುತ್ತೆ. ಸೊ ಪೂರ್ತಿ ನೋಡಿ. ಹಾಗಾದರೆ ವಿಷಯಕ್ಕೆ ಬರೋಣ ಬನ್ನಿ. ಏನಪ್ಪ ಗುಡ್ ನ್ಯೂಸು ಅಂತ ಅಂದರೆ, ಕೇಂದ್ರ ಸರ್ಕಾರದಿಂದ BPL ರೇಷನ್ ಕಾರ್ಡ್ ಇದ್ದಂಥವರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ನಿಮ್ಮ ಖಾತೆಗೆ ಹಾಕ್ತೀನಿ ಅಂತ ನಮ್ಮ ಸ್ವತಃ ಮೋದಿಜಿಯವರೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇದೇ ನಾವು ಹೇಳ್ತಾ ಇರುವಂಥ ಗುಡ್ ನ್ಯೂಸ್. ಅದೇನೆಂದರೆ, ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತಂತೆ ಅಂತ ಹೇಳ್ತಿದ್ದಾರೆ. ಪ್ರತಿ ಮನೆಗೆ ಪ್ರತಿ ತಿಂಗಳು ಅಂದರೆ ಒಂದು BPL ರೇಷನ್ ಕಾರ್ಡ್ ಇರುವಂಥ ಕುಟುಂಬಕ್ಕೆ ಪ್ರತಿ ತಿಂಗಳು 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಕೇಂದ್ರ ಸರ್ಕಾರದಿಂದ ಗೃಹಲಕ್ಷ್ಮಿ 2,000, ಅನ್ನಭಾಗ್ಯ ದುಡ್ಡು ಕೇಂದ್ರ ಸರ್ಕಾರದಿಂದ 1,000 ಹಾಕ್ಬಿಟ್ರೆ ನಮಗೆ ತಿಂಗಳಿಗೆ 3,500ರಿಂದ 4,000 ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಾ ಹೋಗುತ್ತೆ. ತಿಂಗಳಿಗೆ ಏನಿಲ್ಲ ಅಂತಂದ್ರೂ 3,000ರಿಂದ 4,000 ರೂಪಾಯಿ ಒಂದು ಮನೆಗೆ ಸಿಗುತ್ತೆ ಅಂದರೆ ಖುಷಿನೇ ತಾನೇ. ಹಾಗಾದರೆ ಯಾವ ಕಾರಣಕ್ಕೆ ಈ 1,000 ಹಣನ ಎಲ್ಲರ ಖಾತೆಗೆ ಹಾಕ್ತಿದ್ದಾರೆ, ಏನು ಕತೆ? ಹಾಗಾದರೆ ಏನು ಈ ಯೋಜನೆ ಹೆಸರು, ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು, ಯಾವಾಗ, ಏನು ಎತ್ತ ಏನೂ ಹೇಳಿಲ್ಲ ಫ್ರೆಂಡ್. ಮೇ ಬಿ ಮುಂದಿನ ದಿನಗಳಲ್ಲಿ ಸ್ವತಃ ಮೋದಿ ಅವರೇ ಮೀಡಿಯಾ ಮುಂದೆ ಹೇಳ್ಬೋದು ಬಹುಶಃ. ಕೇಂದ್ರ ಸರ್ಕಾರದಿಂದ ಬಂದಿರೋಂಥ ಗುಡ್ ನ್ಯೂಸ್ ಬಗ್ಗೆ ಸಾಮಾನ್ಯ ಜನರು ಇದು ನಿಜನಾ ಸುಳ್ಳು ಅಂತ ಕೇಳ್ತಿರ್ತವಾಗ, ಹೌದು ಫ್ರೆಂಡ್ಸ್, ಇದು ನಿಜ. ಕೇಂದ್ರ ಸರ್ಕಾರದಿಂದ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದ್ದಾರೆ. ಹಾಗೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ, TV ಮೀಡಿಯಾದಲ್ಲೂ ಕೂಡ ಈ ನ್ಯೂಸ್ನ ನೋಡಿದ್ವಿ. ಹಾಗಾದರೆ ಯಾರಿಗೆಲ್ಲ ಸಿಗುತ್ತೆ ಈ 1,000 ರೂಪಾಯಿ? ಮೊದಲನೇದಾಗಿ BPL ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಸೌಲಭ್ಯ ಸಿಗುವಂಥದ್ದು. BPL ರೇಷನ್ ಕಾರ್ಡ್ ಇದ್ದವ್ರಿಗೆ, ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಸೌಲಭ್ಯ ಸಿಗುವಂಥದ್ದು. APL ರೇಷನ್ ಕಾರ್ಡ್ ಇದ್ದವರಿಗೆ ಈ ಸೌಲಭ್ಯ ಸಿಗ್ತಾ ಇಲ್ಲ ಫ್ರೆಂಡ್ಸ್. APL ರೇಷನ್ ಕಾರ್ಡ್ ಇದ್ದವರಿಗೆ ಈ ಸೌಲಭ್ಯ ಸಿಗ್ತಾ ಇಲ್ಲ. BPL ರೇಷನ್ ಕಾರ್ಡು ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಈ ಸೌಲಭ್ಯ ಪಡೆದುಕೊಳ್ಳುವಂಥ ಅವಕಾಶ ಇರೋದು. ಅಂದರೆ ಇದಕ್ಕೆ ಒಂದು ಕಂಡೀಷನ್ ಇದೆ. ಏನಪ್ಪ ಕಂಡೀಷನು ಅಂತಂದರೆ, BPL ರೇಷನ್ ಕಾರ್ಡು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವಂಥವ್ರು ಅವರ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಮೇಲಿರಬಾರದು. ಹಾಗೆಯೇ ಅದು ಗ್ರಾಮೀಣ ಪ್ರದೇಶದಲ್ಲಿದ್ದವ್ರಿಗೆ ಮಾತ್ರ. ಹಾಗೆಯೇ ನಗರ ಪ್ರದೇಶದಲ್ಲಿರುವಂಥ BPL ರೇಷನ್ ಕಾರ್ಡ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವಂಥವರು ಅವರ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಮೇಲಿರಬಾರದು. ಇದೇ ಒಂದು ದೊಡ್ಡ ಕಂಡೀಷನ್ನ ಹಾಕಿದ್ದಾರೆ ಕೇಂದ್ರ ಸರ್ಕಾರದಿಂದ. ಮುಂಚೆ ಎಲ್ಲ ವಾರ್ಷಿಕ ಆದಾಯ 1,20,000 ಮೇಲೆ ದಾಟಿರಬಾರ್ದು ಅಂತ ಇತ್ತು BPL ರೇಷನ್ ಕಾರ್ಡ್ ಮಾಡಿಸೋದಕ್ಕೆ. ಆದರೆ ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. 1,20,000ದಿಂದ 2 ಲಕ್ಷವರೆಗೆ ಕೊಟ್ಟಿದ್ದಾರೆ. ಈಗ 2 ಲಕ್ಷ ಮೇಲೆ ದಾಟಿದರೆ ಅವ್ರಿಗೆ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಮಾಡಿಸೋ ಹಾಗೆ ಇಲ್ಲ ಕಂಡೀಷನು. ಅದರಿಂದ ಒಳಗಿದ್ರೆ 2 ಲಕ್ಷದಿಂದ ಒಳಗಿದ್ರೆ ಮಾತ್ರ ಅವ್ರಿಗೆ BPL ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಅರ್ಹತೆ ಇರುತ್ತೆ. ಅದಕ್ಕಿಂತ ದಾಟಿದರೆ ಅವ್ರಿಗೆ APL ರೇಷನ್ ಕಾರ್ಡ್ ಮಾಡಿಸ್ಕೋಬೋದು. ಯಾವಾಗಲಿಂದ ಈ ಯೋಜನೆ ಜಾರಿಗೆ ಬರ್ತಾಯಿದೆ ಅಂತ ಕೇಳೋದಾದರೆ, ಇದೇ ಜನವರಿ 5ನೇ ತಾರೀಕಿನ ಮೇಲೆ ಪ್ರತಿ ತಿಂಗಳು ನಾವು ಹೇಗೆ ರೇಷನ್ನ ತಗೋತಾ ಇದ್ವೋ ಅಕ್ಕಿ ಜೊತೆ 1,000 ಹಣ ಕೊಡ್ತೀವಿ. 5 kg ಏನು ಉಚಿತ ಅಕ್ಕಿ ಕೊಡ್ತಾ ಇದ್ರಲ್ವಾ, 5 kg ಏನು ಉಚಿತ ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡ್ತಾಯಿದ್ರು, ಆ 5 kg ಅಕ್ಕಿ ಜೊತೆ ಪ್ರತಿ ತಿಂಗಳು 1,000 ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇದೇ ಜನವರಿ 5ನೇ ತಾರೀಕಿಂದ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ನ ಕೊಡ್ತಾ ಹೋಗ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.